ಈಗ ನೆಕ್ಸ್ಟ್ 2 ಆಸನ ಏನಿದೆ ಇದನ್ನು ಮಲ್ಕೊಂಡು ಮಾಡೋಣ. ಸೊ ಹೇಗೆ ಮಾಡೋದು? ಫಸ್ಟು ಶವಾಸನಕ್ಕೆ ಬರಬೇಕು. ಸೊ ನಿಧಾನವಾಗಿ ಮ್ಯಾಟಿನ ಮಧ್ಯದಲ್ಲಿರಬೇಕು ಶವಾಸನ ಮಾಡುವಾಗ. ಕಾಲನ್ನು ಮುಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕಾಲುಗಳನ್ನು ದೂರ ಚಾಚಿ ನಿಮ್ಮ ಮೊಣಕೈಯಿನ ಸಹಾಯದಿಂದ ನಿಧಾನವಾಗಿ ಮಲ್ಕೊಳ್ಳಿ. ಏಕಪಾದ ಪವನ್ಮುಕ್ತಾಸನ ಮಾಡ್ತೀವಿ. ಸೊ ಹೇಗೆ ಮಾಡೋದು? 2 ಕಾಲನ್ನು ಹತ್ತಿರ ತಗೊಳ್ಳಿ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಬಲಗಡೆಯಿಂದ ಶುರು ಮಾಡೋಣ. ನಿಧಾನವಾಗಿ ಬಲಗಾಲನ್ನು ಮಡಚಿ 2 ಕೈಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಮಂಡಿಯನ್ನು ಹಿಡ್ಕೊಳ್ಳಿ. ಎಷ್ಟು ಹತ್ತಿರ ತೊಗೊಳಕ್ಕಾಗುತ್ತೆ ಅಷ್ಟು ಹತ್ತಿರ ತಗೊಳ್ಳಿ. ಸೊ ಇಲ್ಲಿ ಎಡಗಾಲು ಸ್ಟ್ರೇಟಾಗಿರಬೇಕು. ಸೊ ಸೈಡಿಗೆ ಹೋಗೋದೆಲ್ಲ ಮಾಡಬಾರ್ದು. ಸೆಂಟರ್ಗೆ ಸ್ಟ್ರೇಟಾಗಿ ಚೂಪಾಗಿರಬೇಕು ಬೆರಳುಗಳು. ಕೈನ ಹಿಡ್ಕೊಂಡಿದ್ದೀರಾ. ಈಗ ಇಲ್ಲಿಂದ ಏನು ಮಾಡ್ತೀರಾ? ಉಸಿರನ್ನು ತಗೊಳ್ತಾ ಕತ್ತನ್ನು ಮೇಲೆತ್ತೀರ. ಸೊ ಇಲ್ಲಿ ತೀರ ನಿಮ್ಮ ಹಣೆಯನ್ನು ಟಚ್ ಮಾಡಬೇಕು ಅಂತಿಲ್ಲ. ಸೊ ಬೇರೆ ಟೈಮಲ್ಲಿ ಮಾಡಿದಾಗ ಈ ರೀತಿ ಹಣೆಯನ್ನು ಟಚ್ ಮಾಡಬೇಕು. ಸೊ ಬಟ್ ಈಗ ನಾವು ಪೀರಿಯಡ್ಸಲ್ಲಿ ಇರೋದ್ರಿಂದ ಸೊ ಆ ಥರ ಸ್ಟ್ರೆಚ್ ಮಾಡಿದ್ರೆ ಪೇಯ್ನ್ ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು, ಇಷ್ಟು ಮಾಡಿದರೂ ಸಾಕು. ನಿಮಗೆ ಬರೀ ಮೂವ್ಮೆಂಟ್ ಆಗಬೇಕಷ್ಟೆ. ಕಂಪ್ಲೀಟ್ ಫೈನಲ್ ಪಾಸ್ಚರ್ ಮಾಡೋದು ಬೇಡ. ಫೈನಲ್ ಪಾಸ್ಚರ್ ಮಾಡೋಕ್ಕೆ ಹೋದರೆ ನಿಮಗೆ ಪೇಯ್ನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಕತ್ ಮೇಲೆತ್ತಿ ಮತ್ತು ರಿಲ್ಯಾಕ್ಸ್ ಮಾಡಿ. ಸೊ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾತ್ರ ಮಾಡಬೇಕು. ಅಬ್ಸರ್ವ್ ಮಾಡಿ. ಇನ್ನೊಂದು ಸಲ ಉಸಿರು ತೊಗೊಳ್ತೀರಾ, ಉಸಿರು ತೊಗೊಳ್ತಾ ಮೇಲೆ ಬರ್ತೀರಾ, ಉಸಿರನ್ನು ಬಿಡ್ತಾ ಕೆಳಗೆ ಹೋಗ್ತೀರಾ. ಎಷ್ಟು ಕಂಫರ್ಟಬಲ್ ಆಗಿ ಉಸಿರಾಟದ ಜೊತೆಗೆ ಮಾಡೋಕ್ಕಾಗುತ್ತೋ ಆ ರೀತಿ ಜೊತೆಗೆ ಮಾಡಬೇಕು. ಹೋಲ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಉಸಿರು ತಗೊಳ್ಳಿ, ಮೇಲೆ ಬನ್ನಿ, ವೆರಿ ಗುಡ್. ಉಸಿರನ್ನು ಬಿಡುತ್ತಾ ಕೆಳಗೆ ಬನ್ನಿ. ಇನ್ನೊಂದು 2 ಸುತ್ತು ಮಾಡೋಣ. ಉಸಿರು ತಗೊಳ್ಳಿ, ಕತ್ತನ್ನು ಮೇಲೆತ್ತಿ, ವೆರಿ ಗುಡ್. ಉಸಿರನ್ನು ಬಿಡ್ತಾ ಕೆಳಗೆ. ಕೊನೆಯ ಸುತ್ತು. ಉಸಿರು ತಗೊಳ್ಳಿ, ಉಸಿರನ್ನು ಹೊರಗಾಗ್ತಾ ಕೆಳಗೆ. ಈಗ ನಿಧಾನವಾಗಿ ಕೈ 2 ರಿಲೀಸ್ ಮಾಡಿ, ಕಾಲನ್ನು ಸಹ ರಿಲೀಸ್ ಮಾಡಿ. ನೋಡಿದ್ರಲ್ಲ, ಇದೇ ಆಸನನ ಎಡಗಡೆಯಲ್ಲೂ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ, ಬಲಗಾಲು ನೇರವಾಗಿರಬೇಕು. 2 ಕೈಗಳನ್ನು ಇಂಟರ್ಲಾಕ್ ಮಾಡಿ ಕಾಲನ್ನು ಹೋಲ್ಡ್ ಮಾಡಿ, ಉಸಿರು ತಗೊಳ್ತಾ ಮೇಲೆ ಬನ್ನಿ. ವೆರಿ ಗುಡ್. ಉಸಿರನ್ನು ಬಿಡ್ತಾ ಕೆಳಗೆ. ಉಸಿರು ತಗೊಂಡು ಮೇಲೆ ಬನ್ನಿ, ಉಸಿರು ತಗೊಳ್ತಾ ಕೆಳಗೆ. ಉಸಿರು ತಗೊಳ್ಳಿ, ಮೇಲೆ ಬನ್ನಿ, ಉಸಿರು ಬಿಡ್ತಾ ಕೆಳಗೆ. ಇನ್ನೊಂದು ಕೊನೆಯ ಸುತ್ತು. ಉಸಿರು ತಗೊಂಡು ಮೇಲೆ ಬನ್ನಿ, ವೆರಿ ಗುಡ್. ಉಸಿರು ಬಿಡ್ತಾ ಕೆಳಗೆ. ಮತ್ತೆ ಕೈಯನ್ನು ರಿಲೀಸ್ ಮಾಡಿ, ಕಾಲನ್ನು ರಿಲೀಸ್ ಮಾಡಿ ವಾಪಸ್ ಶವಾಸನಕ್ಕೆ ಬನ್ನಿ. ನೋಡಿದ್ರಲ್ಲ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತದೆ ಥೈಸಲ್ಲಿ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಆಸನ ಮಾಡೋಣ. ನೆಕ್ಸ್ಟ್ ಏನು ಮಾಡ್ತೀವಿ? ಸುಪ್ತ ಬದ್ಧ ಕೋಣಾಸನ. ಸೊ ಸುಪ್ತ ಬದ್ಧ ಕೋಣಾಸನ ಅಂದ್ರೇನು? ನಾವು ಫಸ್ಟ್ ಆಸನ ಏನು ಮಾಡಿದ್ವಿ ಅದು ಬದ್ಧ ಕೋಣಾಸನ. ಸೊ ಅದನ್ನು ಕುತ್ಕೊಂಡು ಮಾಡಿದ್ವಿ. ಸೊ ಈಗ ಅದೇ ಬದ್ಧ ಕೋಣಾಸನನ ಮಲ್ಕೊಂಡು ಮಾಡ್ತೀವಿ. ಸೊ ಅದನ್ನೇನಂತ ಕರಿತೀವಿ ನಾವು? ಸುಪ್ತ ಬದ್ಧ ಕೋಣಾಸನ ಅಂತ ಕರಿತೀವಿ. ಸೊ ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತೀವಿ ಅಂತ. ಸೊ ನಿಧಾನವಾಗಿ 2 ಕಾಲುಗಳನ್ನು ಫೋಲ್ಡ್ ಮಾಡಿ. ಸೊ 2 ಪಾದಗಳು ಒಂದಕ್ಕೊಂದು ತಾಗಬೇಕು. ಸೊ ನಾವಾಗಲೇ ಕುತ್ಕೊಂಡು ಏನು ಮಾಡಿದ್ವಲ್ಲ ಅದೇ ಪಾಸ್ಚರೇ, ಬಟ್ ಈಗ ಮಲ್ಕೊಂಡು ಮಾಡ್ತೀವಿ. ಅದೊಂದೇ ವ್ಯತ್ಯಾಸ. ಸೊ ನಿಮಗೆ ಕಾಲನ್ನು ಹತ್ತಿರ ಇಟ್ಕೊಳ್ಳೋಕ್ಕಾಯ್ತಾ? ಪೃಷ್ಠಭಾಗಕ್ಕೆ ಹತ್ತಿರ ಇಟ್ಕೊಳ್ಳಿ. ಆಗಲ್ಲ, ಸ್ವಲ್ಪ ದೂರದಲ್ಲೇ ಇಟ್ಕೋತೀವಿ, ಪೇಯ್ನ್ ಬರುತ್ತೆ ಅಂದರೆ ದೂರದಲ್ಲೇ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಕಾಲನ್ನು ಫೋಲ್ಡ್ ಮಾಡಬೇಕು ಚೆನ್ನಾಗಿ. ಎಷ್ಟು ಕಂಫರ್ಟಬಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಕಂಫರ್ಟಬಲಾಗಿ ಮಾಡಿ. ಸೊ ಕೈಗಳೆರಡನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಕಣ್ಮುಚ್ಚಿ. ಸೊ ಮೇಂಟೈನ್ ಮಾಡಿ ಪಾಸ್ಚರನ್ನು ಉಸಿರಾಟದಿಂದ. ಸೊ ಬೆನ್ನು ನಿಮ್ಮದು ನೆಲತ್ತಾಗಿರಬೇಕು. ಹೊಟ್ಟೆನ ಟೈಟ್ ಮಾಡ್ಕೊಂಡು ಬೆನ್ನು ಮೇಲೆ ಎತ್ತಬಾರ್ದು. ಬೆನ್ನು ಯಾವಾಗಲೂ ಕಾಂಟ್ಯಾಕ್ಟಲ್ಲೇ ಇರಬೇಕು ಗ್ರೌಂಡ್ಗೆ. ಕಣ್ಮುಚ್ಚಿ ಹೋಲ್ಡ್ ಮಾಡಿ ಪಾಸ್ಚರ್ನ, ಉಸಿರಾಡ್ತಾ ಇರಿ. ಸೊ ಈ ಆಸನಗಳೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಪೆಲ್ವಿಕ್ ಏರಿಯಾ ಅಂತ ಏನು ಹೇಳ್ತೀವಿ, ಸೊ ನಮ್ಮ ಗರ್ಭಕೋಶದ ಸುತ್ತ ಏನೆಲ್ಲ ಆರ್ಗನ್ಸ್ ಇದೆ, ಸೊ ಅದಕ್ಕೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇನ್ನೊಂದು ಮೇಜರ್ ರೀಸನ್ ಯಾಕೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಮುಟ್ಟಿನ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರಲ್ಲ, ಅಂದರೆ ರಕ್ತ ಸಂಚಾರ ಸರಿಯಾಗಿರೋದಿಲ್ಲ. ಸೊ ಆಸನಾಸ್ ಎಲ್ಲ ಮಾಡಿದ್ರೆ ಏನಾಗುತ್ತೆ? ಸೊ ಮೇಜರಾಗಿ ನಾವು ಈ ಏರಿಯಾ ಫೋಕಸ್ ಮಾಡೋದ್ರಿಂದ ಅಲ್ಲಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಪ್ಲಸ್ ಅದರ ಸುತ್ತ ಮಸಲ್ಸ್ ಎಲ್ಲ ಏನಿದೆ, ಮಸಲ್ಸ್ ಏನು ಸ್ಟಿಫ್ ಆಗಿರುತ್ತೆ ಅಥವಾ ಏನು ಕಾಂಟ್ರಾಕ್ಟ್ ಆಗಿರುತ್ತೆ ಅಲ್ವಾ, ಸೊ ಅದೆಲ್ಲ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಸೊ ಹೋಲ್ಡ್ ಮಾಡಿ ಆಸನನ, ಕಣ್ಮುಚ್ಚಿ. ಸೊ ನಿಮ್ಮ ಗಮನನೂ ನಿಮ್ಮ ದೇಹದ ಕೆಳಭಾಗದ ಮೇಲೇ ಇರಬೇಕು. ಉಸಿರಾಡ್ತಾ ಇರಿ. ಉಸಿರನ್ನು ಹೋಲ್ಡ್ ಮಾಡಬೇಡಿ, ಉಸಿರಾಡಿ.
ಕಾಲುಗಳನ್ನು ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಇಟ್ಕೊಳ್ಳಿ, ತುಂಬ ಸ್ಟ್ರೈನ್ ತೊಗೋಬೇಡಿ. ನಿಧಾನವಾಗಿ ಈಗ ಕೈಗಳೆರಡನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಕಾಲುಗಳನ್ನು ರಿಲೀಸ್ ಮಾಡಿ. ಶವಾಸನಕ್ಕೆ ಬಂದು ಮತ್ತೆ ರಿಲ್ಯಾಕ್ಸ್ ಮಾಡಿ, ಕಣ್ಮುಚ್ಚಿ. ನೋಡಿದ್ರಲ್ಲ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಂತ. ನೀವು ರಿಲ್ಯಾಕ್ಸ್ ಮಾಡಿದ ತಕ್ಷಣ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಸನದಲ್ಲಿದ್ದಾಗಲೂ ಮತ್ತು ರಿಲ್ಯಾಕ್ಸ್ ಮಾಡಿದಾಗಲೂ. ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಇಲ್ಲಿಂದ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ಆಕಾರದ ಉಚ್ಚಾರಣೆ ಏನಕ್ಕೆ ಮಾಡಬೇಕು, ಹಿಂದಿನ ಸಂಚಿಕೆಗಳಲ್ಲೂ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ನಾವು. ದೇಹದ ಕೆಳಭಾಗ ಏನಿದೆ, ನಮ್ಮ ನಾಭಿಯ ಕೆಳಗಡೆ ಏನೆಲ್ಲ ಇದೆ, ಸೊ ಎಲ್ಲ ಆರ್ಗನ್ಸ್ಗಳಿಗೆ ಮೇಜರ್ ಆಗಿ ವರ್ಕ್ ಮಾಡೋದು ಆಕಾರದ ಜಪ. ಸೊ ಅದಕ್ಕೆ ಆಕಾರದ ಚಾಂಟಿಂಗನ್ನು ಮಾಡೋಣ ಈಗ. ಶವಾಸನದಲ್ಲೇ ಇರಿ, ನೀವು ರಿಲ್ಯಾಕ್ಸ್ ಮಾಡಿ. ಸೊ ಕಣ್ಮುಚ್ಚಿ, ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ನಿಮ್ಮ ನಾಭಿ ಕೆಳಗಡೆ ಇರಬೇಕು. ನಮ್ಮ ಪೆಲ್ವಿಕ್ ಏರಿಯಾ ಏನು ಹೇಳ್ತೀವಿ ಅದರ ಮೇಲೆ ಇರಬೇಕು. ಸೊ ಆ ಏರಿಯಾ ಮೇಲೆ ಫೋಕಸ್ ಮಾಡಿಕೊಂಡು ಆಕಾರದ ಜಪವನ್ನು ಮಾಡೋಣ. ಉಸಿರು ತಗೊಳ್ಳಿ. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಇನ್ನೊಂದ್ಸಲ ಉಸಿರು ತಗೊಳ್ಳಿ. ಉಸಿರು ತಗೊಳ್ಳಿ. ಕೊನೆಯ ಸುತ್ತು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಆಕಾರದ ವೈಬ್ರೇಷನ್ಸನ್ನು ಗಮನಿಸ್ತಾ ಹೋಗಿ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗಿರೋದನ್ನು ಗಮನಿಸಿ. ನಿಧಾನವಾಗಿ ಎರಡು ಕಾಲನ್ನು ಹತ್ತಿರ ತಗೊಳ್ಳಿ. ಬಲಗೈಯನ್ನು ಮೇಲೆತ್ತಿ ನಿಧಾನವಾಗಿ ಬಲಗಡೆಗೆ ತಿರ್ಕೊಳ್ಳಿ. ಎಡಗೈಯನ್ನು ಮುಂದೆ ಇಟ್ಕೊಂಡು ನಿಧಾನವಾಗಿ ಸುಖಾಸನಕ್ಕೆ ಬನ್ನಿ. ಕಣ್ಮುಚ್ಚೇರಿ. ಬೆನ್ನು ನೇರವಾಗಿರಲಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಹೊರಗಾಕಿ. ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆ ತಗೊಳ್ಳಿ. ಉಸಿರನ್ನು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಶಾಖವನ್ನು ಕಣ್ಣಿನ ಸುತ್ತ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಗಳನ್ನು ಓಪನ್ ಮಾಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ಆಸನಗಳನ್ನು ಮಾಡ್ಬೋದು ಅಂತ. ಮುಂಚೆನೇ ಹೇಳಿದ ರೀತಿ ಈ ಆಸನಗಳು ಮಾಡೋದ್ರಿಂದ ಪೆಲ್ವಿಕ್ ಏರಿಯಾಯಲ್ಲಿ ಏನಿದೆ, ಸೊ ಅಂದರೆ ನಮ್ಮ ಗರ್ಭಕೋಶದ ಸುತ್ತ ಏನೆಲ್ಲ ಆರ್ಗನ್ಸ್ ಇದೆ, ಗರ್ಭಕೋಶ ಏನಿದೆ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಕಂಪ್ಲೀಟಾಗಿ ಹೆಚ್ಚಾಗ್ತಾ ಬರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಅದರ ಸುತ್ತ ಮಾಂಸಖಂಡಗಳೇನಿದೆ ಅದಕ್ಕೆ ಶಕ್ತಿ ತುಂಬುತ್ತೆ. ಸೊ ಅದೇ ರೀತಿ ಯೋಗಾಸನ ಮಾಡಿದಾಗ ನಮ್ಮ ಮೂಡ್ ಕೂಡ ಸ್ಟೆಬಿಲೈಸ್ ಆಗ್ತಾ ಬರುತ್ತೆ. ಸೊ ಇದು ಸ್ಟೆಬಿಲೈಸ್ ಆದಾಗ ನಿಧಾನವಾಗಿ ನಮ್ಮ ಸಮಸ್ಯೆ ಏನಿದೆ, ಪೀರಿಯಡ್ಸ್ ಟೈಮಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಸೊ ಬ್ಯಾಕ್ ಪೇನ್ ಇರ್ಬೋದು, ಮತ್ತು ಪೇನ್ ಜಾಸ್ತಿ ಆಗೋದು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಸೊ ಇದೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ.